New Hope TV, your encounter with God. ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯು ತಂದೆಯಾದ ದೇವರಿಂದ ಶಾಂತಿಯು ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಯೋಹಾನನು ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯದಿಂದ 6ರಿಂದ 10 ವಚನಗಳನ್ನು ಓದುತ್ತೇನೆ. ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. ಓದಿದ 6ರಿಂದ 10 ವಚನಗಳಲ್ಲಿ ಇರುವ ಆದರೆ ಎಂಬುದನ್ನು ಆಲೋಚನೆ ಮಾಡೋಣ. ಇನ್ ದೀಸ್ ವರ್ಸಸ್ ದಟ್ ವಿ ಹ್ಯಾವ್ ರೆಡ್, let us look at the ifs. How many ifs are there and what do they mean? 5 ಬಾರಿ ಈ ವಾಕ್ಯಗಳಲ್ಲಿ ಆದರೆ ಎಂಬ ಶಬ್ದವು ಉಪಯೋಗಿಸಲ್ಪಟ್ಟಿದೆ. There are 5 ifs that are used in verses 6 to 10. 6ನೇ ವಚನ, ಅನ್ಯೋನ್ಯತೆ ಉಳ್ಳವರೆಂದರೆ. verse 6, if we say we have fellowship. 8ನೇ ವಚನ, 7ನೇ ವಚನ, ನಾವು ಬೆಳಕಿನಲ್ಲಿ ನಡೆದರೆ. verse 7, if we walk in the light. 3ನೇದು 8ನೇ ವಚನ, ಪಾಪವಿಲ್ಲವೆಂದು ಹೇಳಿದರೆ. verse 8, if we say we have no sin. 9ನೇ ವಚನ, ನಮ್ಮ ಪಾಪಗಳನ್ನು ಅರಿಕೆ ಮಾಡಿದರೆ. if we confess our sins. 10ನೇ ವಚನ, ಪಾಪ ಮಾಡಲಿಲ್ಲವೆಂದು ಹೇಳಿದರೆ. if we say we have not sinned. ಇದರಲ್ಲಿ 3 ಆದರೆ ಎಂಬ ವಾಕ್ಯಗಳು ತುಟಿಗೆ, ನಮ್ಮ ಬಾಯಿಗೆ ಸಂಬಂಧಪಟ್ಟವು. The 3 ifs that are used are related to our saying. In other words, related to our lips or mouth. ಎರಡು ಆದರೆಗಳು ನಮ್ಮ ನಡೆ ಅಥವಾ ನಮ್ಮ ಕ್ರಿಯೆ, ನಾವು ಮಾಡುವ ಕೆಲಸಗಳಿಗೆ ಸಂಬಂಧಪಟ್ಟವುಗಳಾಗಿವೆ. 2 ifs have to do with activity, with our deeds, with our walk. ನಾವು ಹೇಳಿದೆವು 3 ಆದರೆಗಳು ಬಾಯಿಗೆ, ನಮ್ಮ ತುಟಿಗೆ, ನಾವು ಹೇಳುವುದಕ್ಕೆ ಸಂಬಂಧ. ಅಂದರೆ ನಾವು ಏನು ಹೇಳ್ತೇವೆ ಇವೆಲ್ಲ ನಮಗೆ ದೈವ ಜ್ಞಾನದ ಬೋಧನೆ ಮತ್ತು ನಾವು ಗ್ರಹಿಸಿರುವಂಥದ್ದು, ನಮಗೆ ಮಾಡಿದ ಉಪದೇಶದಿಂದ ನಾವು ಕಲಿತಂಥದ್ದು, ಅಥವಾ ನಾವು ಏನೇನು ತತ್ವಗಳನ್ನು ಮನದಟ್ಟು ಮಾಡಿಕೊಂಡಿದ್ದೇವೆ ಇವುಗಳನ್ನು ನಾವು ಹೇಳ್ತೇವೆ ಜ್ಞಾನಕ್ಕೆ.
ನಮ್ಮ ಆಲೋಚನೆಗೆ ಸಂಬಂಧಪಟ್ಟವು. The three ifs which are related to our mouth or lips, in other words, what we say, are all related to doctrine or theology, which we have heard, which we have read and understood, something to relate to our mind and to our knowledge. ಯಾಕೆ ಯೋಹಾನನು ಇದರ ಬಗ್ಗೆ ಒಂದು ವಾದ ಅಥವಾ ಒಂದು ಚರ್ಚೆಯನ್ನು ಇಲ್ಲಿ ಮಾಡ್ತಿದ್ದಾನೆ? ಏನಂದರೆ ಮುಖ್ಯ ಉಪದೇಶ, ಬೋಧನೆ, ವಾಕ್ಯೋಪದೇಶ, ವಾಕ್ಯ ಸಾರುವಿಕೆ, ವಾಕ್ಯವನ್ನು ತಿಳಿಯಪಡಿಸುವಿಕೆ ಸರಿಯಾಗಿದ್ದರೆ ಅದನ್ನು ಕೇಳುವವರ, ಪರಿಪಾಲಿಸುವವರ ನಡೆ ಸಹ, ಅವರ ಕ್ರಿಯೆಗಳು ಸಹ ಸರಿ ಇರ್ತವೆ ಎಂಬುದಾಗಿ. ವಾಟ್ ಈಸ್ ಜಾನ್ಸ್ ಆರ್ಗ್ಯುಮೆಂಟ್ ಹಿಯರ್? ಟು ಟಾಕ್ ಅಬೌಟ್ ಡಾಕ್ಟ್ರಿನ್, ಟೀಚಿಂಗ್ ಆ್ಯಂಡ್ ಥಿಯಾಲಜಿ, the things that we know intellectually. What is he saying? What is he arguing about? What he is saying here is, the theology that you know, the doctrines that you know, you have been taught, that you have accumulated in your head and knowledge, will directly influence your walk, your deeds, etc. What he is saying here is, if your doctrine is right, your deed also will be right. ಯೋಹಾನನಲ್ಲಿ ಹೇಳ್ತಿರೋದು ಏನೆಂದರೆ, ನಿಮ್ಮ ಉಪದೇಶ, ನಿಮ್ಮ ಜ್ಞಾನ, ನಿಮ್ಮ ತಿಳುವಳಿಕೆ, ನಿಮ್ಮ ವಾಕ್ಯದ ಜ್ಞಾನ ಸರಿ ಇದ್ದರೆ ನಿಮ್ಮ ನಡೆ ಸಹ ಸರಿ ಇರ್ತದೆ. ಒಂದು ವೇಳೆ ಇಲ್ಲಿ ಏರುಪೇರಾಗಿದ್ದರೆ ನಿಮ್ಮ ನಡೆ ಸಹ ಸರಿಯಾಗಿರುವುದಿಲ್ಲ. ಇಫ್ ಯುವರ್ ಡಾಕ್ಟ್ರಿನ್ ಈಸ್ ರಾಂಗ್, ಫಾಲ್ಸ್, ಯುವರ್ ವಾಕ್ ಆಲ್ಸೋ ಈಸ್ ರಾಂಗ್. ಆದ ಕಾರಣ ಸರಿಯಾದ ಬೋಧನೆ ಅಥವಾ ಸುಬೋಧನೆ, ಒಳ್ಳೆಯ ವಾಕ್ಯೋಪದೇಶದ ಮುಖ್ಯತೆ ಏನು? ಒಳ್ಳೆ ವಾಕ್ಯೋಪದೇಶಕ್ಕೆ ಅಂಗೀಕಾರ ಇದೆಯಾ? ಹೇಗೆ ಅಂಗೀಕಾರ ಆಗ್ತದೆ? ಇದನ್ನೇ ಆತನು ತರ್ಕ ಮಾಡ್ತಿರೋದು. ವಾಕ್ಯೋಪದೇಶ ಸರಿಯಾದದ್ದು ಅಂಗೀಕರಿಸಲ್ಪಟ್ಟರೆ ನಡೆ ಸರಿಯಾಗ್ತದೆ. ನಡೆ ಸರಿಯಾದರೆ ಅನ್ಯೋನ್ಯತೆ, ಸಹಭಾಗಿತೆ, ಇವೆಲ್ಲವುಗಳು ಸರಿಯಾಗ್ತವೆ ಎಂಬುದಾಗಿ ಆತನು ಹೇಳ್ತಾನೆ. ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಡಾಕ್ಟ್ರಿನ್? ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಟೀಚಿಂಗ್ ಅ ರೈಟ್ ವರ್ಡ್ ಫ್ರಮ್ ಗಾಡ್ಸ್ ಬೈಬಲ್? ಹಿ ಸೇಸ್, if your teaching is right according to what God is saying in His word, if your doctrine is sound, your walk will be sound, your fellowship will be enhanced and enriched. ಇಲ್ಲೊಂದು ಮುಖ್ಯ ಪ್ರಶ್ನೆ ಇದೆ. ನಾವು ಅನೇಕ ಬೋಧನೆಗಳನ್ನು ಕೇಳ್ತೇವೆ, ಅನೇಕ ಪುಸ್ತಕಗಳನ್ನು ಓದ್ತೇವೆ, ಅನೇಕ ಕರಪತ್ರಗಳನ್ನು ಓದ್ತೇವೆ, ಕಿವಿಯಲ್ಲಿ ಕೇಳ್ತೇವೆ, ಚರ್ಚೆ ಆಗುವುದನ್ನು ನಾವು ವಿಮರ್ಶೆ ಮಾಡ್ತೇವೆ. ಯಾವುದು ಸರಿ, ಯಾವುದು ಸರಿಯಲ್ಲ, ಯಾವುದು ಸತ್ಯ, ಯಾವುದು ತಪ್ಪೆಂಬುದಾಗಿ ವಿಮರ್ಶೆ ಮಾಡುವಂಥ ವಿವೇಚನೆ ನಮಗೆ ಉಂಟಾ? ಇದೇ ಮುಖ್ಯ ಪ್ರಶ್ನೆ. The big question in Christendom today is, how do we know which is the right doctrine? We hear so many teachings, we read so many pamphlets, books, etc. Which is right, which is correct? Do we have the discernment to compare
what we hear with God's word and say, yes, this is right. No, this is wrong. Are we able to do that? How do we verify this? How do we discern doctrine? ಒಂದೆರಡು ಪರೀಕ್ಷೆಗಳು. ಹೇಗೆ ನಾವು ಇದನ್ನು ತೀರ್ಮಾನ ಮಾಡುವುದು, ಸರಿ ಯಾವುದು ತಪ್ಪು ಎಂಬುದಾಗಿ. ಮೊದಲನೇದಾಗಿ, ಸುಬೋಧನೆ ಅನ್ಯೋನ್ಯತೆಯನ್ನು ಉತ್ಪತ್ತಿ ಮಾಡುತ್ತದೆ. ಸೌಂಡ್ ಡಾಕ್ಟ್ರಿನ್ ಆಲ್ವೇಸ್ ಪ್ರೊಡ್ಯೂಸಸ್ ಗುಡ್ ಫೆಲೋಶಿಪ್. 7ನೇ ವಚನ ಓದ್ತೇನೆ ನೋಡ್ರಿ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ನಮ್ಮನ್ನು ಸಕಲ ಪಾಪವನ್ನು ನಿವಾರಣೆ ಮಾಡಿ ಶುದ್ಧಿ ಮಾಡ್ತದೆ. ಅನ್ಯೋನ್ಯತೆ, ಶುದ್ಧೀಕರಣ, ಅದೇ ಬೆಳಕಿನ ಬಾಳು. ಹೇಗೆ ಬರ್ತದೆ? ಸರಿಯಾದ ವಾಕ್ಯೋಪದೇಶದಿಂದ. ಪ್ರಾಮಾಣಿಕತೆಯ ಜೀವನ ಎಲ್ಲಿಂದ ಬರ್ತದೆ? ನಿಷ್ಠೆ, ನಿಖರವಾದಂಥ ಜೀವನ ಎಲ್ಲಿಂದ ಬರ್ತದೆ ಅಂದರೆ ಸರಿಯಾದ ಬೋಧನೆಯಿಂದಲೇ ಬರುವಂಥದ್ದು ಅನುಭವ. In verse 7 we read, if we walk in the light as he is in the light, we have fellowship. Where do you get the fellowship? From the light. And in the fellowship you are cleansed by the blood of Jesus Christ. How does it happen? In the fellowship there is sound doctrine, proper teaching. ಬೆಳಕಾಗಿರುವ ದೇವರ ಅನ್ಯೋನ್ಯತೆಯಲ್ಲಿ ಜೀವನ ಮಾಡುವುದು ಕಷ್ಟಕರವೇ ಅಲ್ಲವೇ? ನಾವು ಯಾರು? ಸಾಧಾರಣವಾಗಿ ಕತ್ತಲೆಯಲ್ಲಿ ಜೀವಿಸುವವರು. ಆದರೆ ನಾವು ಜೀವನ ಮಾಡೋದು ದೇವರ ನೈತಿಕ ಪ್ರಸನ್ನತೆಯಲ್ಲಿ, ದೇವರ ನೈತಿಕ ಸಮಕ್ಷಮದಲ್ಲಿ ಜೀವಿಸಬೇಕೆಂಬ ಹಂಬಲ ಇದ್ದರೆ ಮಾತ್ರ ಈ ಅನ್ಯೋನ್ಯತೆ ಲಭ್ಯ. 7ನೇ ವಚನದಲ್ಲಿ ಹೇಳುವ ಹಾಗೆ. 6ನೇ ವಚನದಲ್ಲಿ ನಾವು ಹೇಳಿದರೆ ದೇವರ ಸಂಗಡ ಅನ್ಯೋನ್ಯತೆಯಲ್ಲಿದ್ದೇವೆ. ಹೇಳಿದ್ದು ಸಾಲದು. ದೇವರ ಸಮಕ್ಷಮದಲ್ಲಿ, ಆತನ ನೈತಿಕ ಸಮಕ್ಷಮದಲ್ಲಿ ನಾವು ಸತ್ಯತೆಯಿಂದ ಬದುಕಿ ಬಾಳುವಂಥದ್ದೇ ಮುಖ್ಯ. To walk with God who is light is not easy at all, because we are people who walk in darkness, and we also say we have fellowship with the light. John has reminded us with the double accusation, you are liars, you make God a liar, the truth is not in you. That's our nature. John includes himself. It's not easy. Only those who have sincerity, internal integrity, and absolute dedication will have the privilege of having this fellowship with God and the people, because God himself is right. ಏನು ಮಾಡ್ತದೆ? ದೇವರೊಂದಿಗೆ ಸರಿಯಾದ ಅನ್ಯೋನ್ಯತೆ ಇದ್ದರೆ ಇತರ ವಿಶ್ವಾಸಿಗಳೊಂದಿಗೂ ಸಹ ನಮಗೆ ಅನ್ಯೋನ್ಯತೆ ಇರ್ತದೆ. ಇದು ಪರೀಕ್ಷೆ. ನಮ್ಮ ಸಂಬಂಧತೆ, ಅನ್ಯೋನ್ಯತೆ ದೇವರೊಂದಿಗೆ ಸರಿ ಇದ್ದರೆ ನಾವು ವಿಶ್ವಾಸಿಗಳೊಂದಿಗೆ, ಇತರರೊಂದಿಗೆ ಅನ್ಯೋನ್ಯತೆಯಲ್ಲಿರ್ತೇವೆ. ಇಟ್ಸ್ ನಾಟ್ ಓನ್ಲಿ ವೆನ್ ವಿ ಹ್ಯಾವ್ ಫೆಲೋಶಿಪ್ ವಿತ್ ಗಾಡ್, ವಿತ್ ದ ಲೈಟ್, ಬಟ್ ದ್ಯಾಟ್ relationship and fellowship increases the fellowship that we have with each other, with the believers in Jesus Christ. ಈ ಒಂದು ವಾತಾವರಣದಲ್ಲಿ ನಮ್ಮ ಆಂತರ್ಯವನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಲ್ಲವೇ? ಹೊರಗೆ ಎಲ್ಲವೂ ಅಂಗೀಕಾರಕ್ಕೆ ಯೋಗ್ಯವಾಗಿದೆ. ಸಮಾಜದಲ್ಲಿ, ಸಂಘದಲ್ಲಿ, ಸಭೆಯಲ್ಲಿ, ಕುಟುಂಬದಲ್ಲಿ ಎಲ್ಲವೂ ಅಂಗೀಕರಿಸಲ್ಪಟ್ಟಿದೆ ಹೇಳ್ತೇವೆ. ಮುಖ್ಯ ಏನೆಂದರೆ
ದೇವರ ನೈತಿಕ ಸಮಕ್ಷಮದಲ್ಲಿ ನಮ್ಮ ಆಂತರ್ಯವು ನಮ್ಮನ್ನು ನೀನು ಬೆಳಕಿನಲ್ಲಿ ನಡೆಯುತ್ತಿದ್ದಿ ಎಂಬುದಾಗಿ ನಮಗೆ ಸಮ್ಮತಿ ಕೊಡ್ತದ? ಇದನ್ನು ನಾವು ಪರೀಕ್ಷಿಸಬೇಕು. ಆ ಬೆಳಕು ನಮ್ಮಲ್ಲಿ ಹೊಳೆಯುತ್ತಾ ಇದೆಯಾ? ಆತನು ಕಾದಿದ್ದಾನೆ. ಬೆಳಕಾದ ದೇವರು ನಮ್ಮ ಆಂತರ್ಯದಲ್ಲಿ ತನ್ನ ಬೆಳಕನ್ನು ಹೊಳಿಸಬೇಕೆಂದು ಕಾದಿದ್ದಾನೆ. ಆದರೆ ನಮಗೆ ಆಶೆ, ಅಭಿಲಾಷೆ, ಸಿದ್ಧತೆ ಇದೆ ಬಹಳ ಮುಖ್ಯ. ಇನ್ ದಿಸ್ ಕಾಂಟೆಕ್ಸ್ಟ್ ಆಫ್ ಲೈಟ್ ಆ್ಯಂಡ್ ಡಾರ್ಕ್ನೆಸ್, we need to introspect. We need to look at ourselves within. Are our plans in the light? Are our designs, our thoughts in the light? Our actions and reactions in the light? Something we have to examine. Does the light of God shine in our hearts? God is light. He wants to shine in us. ಸದೋಪದೇಶ ಏನು ಮಾಡ್ತದೆ? ಅನ್ಯೋನ್ಯತೆ ಉಂಟು ಮಾಡ್ತದೆ. ಎರಡನೇದಾಗಿ ಶುದ್ಧೀಕರಿಸ್ತದೆ. ದ ಫಸ್ಟ್ ರಿಸಲ್ಟ್ ಈಸ್ ಸೌಂಡ್ ಡಾಕ್ಟ್ರಿನ್ ಪ್ರೊಡ್ಯೂಸಸ್ ಫೆಲೋಶಿಪ್. ಸೆಕೆಂಡ್ಲಿ, ಸೌಂಡ್ ಡಾಕ್ಟ್ರಿನ್ ಕ್ಲೆನ್ಸಸ್ ಅಸ್. 9ನೇ ವಚನ. ಯೇಸು ಪ್ರಭುವನ್ನು ನಂಬಿ ಅಂಗೀಕರಿಸಿದವರು 9ನೇ ವಚನದಲ್ಲಿ ನಮ್ಮ ಪಾಪಗಳನ್ನು ಕ್ಷಮಿಸಿ ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಸರಿಯಾದ ಬೋಧನೆ ನಮ್ಮನ್ನು ಶುದ್ಧೀಕರಿಸ್ತದೆ. ಅಂದರೆ ಯೇಸು ಕ್ರಿಸ್ತನನ್ನು ಮೊದಲನೇ ಸಾರಿ ನಾವು ನಂಬಿದಾಗ ನಮ್ಮನ್ನು ಆತನು ಶುದ್ಧೀಕರಿಸಿದ. ಆದರೆ ವಿಶ್ವಾಸಿಗಳು ದಿನಂಪ್ರತಿ ಅನೇಕ ಕತ್ತಲೆಯ ವಿಷಯಗಳು ನಮ್ಮನ್ನು ಕಾಡುತ್ತವೆ. ಅದರಿಂದ ನಮಗೆ ಪ್ರತಿದಿನ ಆತನ ಪವಿತ್ರ ರಕ್ತದಿಂದ ನಾವು ತೊಳೆಯಲ್ಪಡಬೇಕು, ಶುಭ್ರವಾಗಬೇಕು. Verse 9, we need to be cleansed. Yes, when we came to Jesus Christ for the first time, He cleansed us according to verse 9. But in verse 7, He says, in the fellowship you are cleansed. Cleansing is a result of sound doctrine and teaching. ಒಮ್ಮೆ ಆಯಿತು, ನಾವು ಶುಭ್ರಪಡಿಸಲ್ಪಟ್ಟೆವು. ಆದರೆ 7ನೇ ವಚನ ಏನು ಹೇಳ್ತದೆ? ನಾವು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡರೊಬ್ಬರ ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿಪಡಿಸ್ತದೆ. ಎಲ್ಲಿ? ಅನ್ಯೋನ್ಯತೆಯಲ್ಲಿ. ಶುದ್ಧೀಕರಣ ಅನ್ಯೋನ್ಯತೆಯಲ್ಲಿ, ವಾಕ್ಯೋಪದೇಶದಲ್ಲಿ. Yes, when we came to Jesus Christ, once He cleansed us, but in the fellowship, daily, verse 7, the blood of Jesus Christ, His Son, cleanses us from all sin. We have fellowship. It is in the fellowship that we are cleansed. We need to be cleansed on a regular basis, daily. ಪ್ರತಿದಿನವೂ ನಾವು ದೇವರಿಂದ ಶುದ್ಧೀಕರಿಸಲ್ಪಡಬೇಕು. ಕಾರಣ, ನಾವು ಕತ್ತಲೆಯ ಪ್ರಪಂಚದಲ್ಲಿ, ವಾತಾವರಣದಲ್ಲಿ ಜೀವಿಸುವಂಥದ್ದು. ಈ ಅನುಭವ ನಿಮಗಾಗಬೇಕಲ್ಲವೇ? ಒಳ್ಳೆಯ ಬೋಧನೆ ಉಂಟಾ? ಆಲೋಚನೆ ಮಾಡಿ. ಒಳ್ಳೆಯ ಅನ್ಯೋನ್ಯತೆ ಉಂಟಾ? ನಮ್ಮ ಜೀವನ ಶುದ್ಧೀಕರಿಸಲ್ಪಡ್ತಾ ಇದೆಯಾ? ಯೇಸು ಕ್ರಿಸ್ತನ ರಕ್ತ ಬಲಿಯಿಂದ ನಾವು ಶುದ್ಧೀಕರಿಸಲ್ಪಡ್ತೇವೆ. ಯೇಸು ಕ್ರಿಸ್ತನ ಬಳಿಗೆ ಎಂದಾದರೂ ಬಂದಿದ್ದೀರಾ? ವಾಕ್ಯ ಕೇಳಿದ್ದೀರಿ, ಓದಿದ್ದೀರಿ. ಆದರೆ ಸ್ವಾಮಿ, ನನ್ನನ್ನು ಶುದ್ಧೀಕರಿಸು, ನನ್ನಲ್ಲಿ ಕಲ್ಮಶ ಇದೆ, ನನ್ನಲ್ಲಿ ದೋಷ ಇದೆ. ಯೋಹಾನನು ಅನೇಕ ಆರೋಪಣೆಗಳನ್ನು ಇಟ್ಟಿದ್ದಾನೆ. ಕ್ಷಮಿಸು, ಶುದ್ಧೀಕರಿಸು. You need this experience. Have you come to Jesus? And have you ever asked Him to cleanse you, make you clean, wash you in His precious blood?
You have read about it, you have heard about it, but have you experienced it? It is important. ದೇವರೊಂದಿಗೆ ಅನ್ಯೋನ್ಯತೆ, ದಿನಂಪ್ರತಿ ಶುಭ್ರತೆ, ಸತ್ಯಬೋಧನೆಯಿಂದ ದಿನಂಪ್ರತಿ ಶುದ್ಧತೆ ನಮಗೆ ಸಿಗ್ತದೆ. Fellowship with God because of proper teaching and doctrine. Cleansing of life every day because of proper teaching and doctrine. This is what we have learnt from St. John. ಇದೇ ಸಂತ ಯೋಹಾನ್ ಹೇಳ್ತಾ ಇರೋದು. ಅನ್ಯೋನ್ಯತೆ, ಒಳ್ಳೆಯ ಬೋಧನೆ, ಶುಭ್ರತೆ, ಒಳ್ಳೆಯ ಬೋಧನೆಯಿಂದ ಬನ್ನಿ ಯೇಸು ಕ್ರಿಸ್ತನ ಬಳಿಗೆ ಪ್ರಾರ್ಥನೆಯಿಂದ ಈ ಆಶೀರ್ವಾದಗಳನ್ನು ಪಡ್ಕೊಳ್ಳೋಣ. ಸಂತ ಯೋಹಾನನು ಬಹಳ ವಿವರವಾದ ರೀತಿಯಲ್ಲಿ ನಮಗೆ ಮನದಟ್ಟಾಗುವಂತೆ ತಿಳಿಸಿದ್ದಾನೆ. ನಾವು ಸರಿಯಾದ ಬೋಧನೆಯನ್ನು ಕೇಳಿದರೆ ನಮ್ಮ ಜೀವನದಲ್ಲಿ ಅನ್ಯೋನ್ಯತೆ ಬಾಳಲ್ಲಿ, ಇತರರೊಂದಿಗೆ, ದೇವರೊಂದಿಗೆ, ಬೆಳಕಿನೊಂದಿಗೆ ಅನ್ಯೋನ್ಯತೆ. ಸರಿಯಾದ ಬೋಧನೆ ನಮ್ಮ ಜೀವನವನ್ನು ಶುಭ್ರ ಮಾಡುತ್ತೆ ಪ್ರತಿದಿನ. ಈ ಒಂದು ಆಶೀರ್ವಾದ ನಮಗೆ ಬೇಕು ಸ್ವಾಮಿ, ದಯಪಾಲಿಸು. ಕತ್ತಲಿನ ಪ್ರಪಂಚದಲ್ಲಿ, ಕಾರ್ಗತ್ತಲಿನ ಮಾರ್ಗಗಳಲ್ಲಿ ನಾವು ಪ್ರವೇಶ ಮಾಡಿ ದೆಸೆಗೆಟ್ಟಿದ್ದೇವೆ. ಆದರೆ ನಿನ್ನ ವಾಕ್ಯ ಬೆಳಕು, ಯೇಸು ಕ್ರಿಸ್ತನು ಬೆಳಕು. ನಿನ್ನ ವಾಕ್ಯವು ನಮ್ಮ ಪಾದಕ್ಕೆ ದೀಪ, ಮಾರ್ಗಕ್ಕೆ ಬೆಳಕಾಗಿದೆ. ನಿನಗೆ ನಾವು ಸ್ತೋತ್ರ ಸಲ್ಲಿಸಿ ಇದರಿಂದ ನಮ್ಮನ್ನು ಉಜ್ಜೀವನ ಮಾಡಿ ಪ್ರತಿ ದಿವಸವೂ ನಾವು ನಿನ್ನ ವಾಕ್ಯೋಪದೇಶದಿಂದ ಶುಭ್ರ ಹೊಂದುವಂತೆ ಸಹಾಯ ಮಾಡಬೇಕೆಂದು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನನ್ನು ಬೇಡುತ್ತೇವೆ ತಂದೆಯೇ. ಆಮೆನ್.